ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೊಡ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ನಿಮಗೆ ಹೋಟ್ಲಲ್ಲಿ ಮಾಡ್ತಕ್ಕಂಥ ಟೊಮೊಟೊ ಬಾತ್ನ ಯಾವ ರೀತಿ ಮಾಡ್ತಾರೆ, ಹಾಗೆ ಬೇಕಾಗಿರ್ತಕ್ಕಂಥ ಪದಾರ್ಥ ಏನು, ಮಾಡ್ತಕ್ಕಂಥ ವಿಧಾನ ಏನು ಅಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀವಿ. ಹಾಗೆ ಬನ್ನಿ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದರ ಮೂಲಕ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ರೆಸಿಪಿ ನೋಟಿಫಿಕೇಶನ್ನು ನೀವೇ ಮೊದಲು ಪಡಿಬೋದು. ಹಾಗೆ ಬನ್ನಿ, ಈಗ ಟೊಮೊಟೊ ಬಾತ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು ಅಂತ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಅರ್ಧ ಕೆಜಿಯಷ್ಟು ಅಕ್ಕಿನ ತೊಗೊಂಡಿದ್ದೀವಿ. ತದನಂತರ ನಾವು 2 ಈರುಳ್ಳಿನ ತೊಗೊಂಡಿದ್ದೀವಿ. 1 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ನಾವು ಒಗ್ಗರಣೆಗೆ ಉಪಯೋಗಿಸ್ತೀವಿ. ಮತ್ತೊಂದು ಬೌಲಲ್ಲಿ ಇರ್ತಕ್ಕಂಥ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ನಾವು ಮಸಾಲಾಗೆ ಉಪಯೋಗಿಸ್ತೀವಿ. 4 ನಾಟಿ ಟೊಮೊಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ 15 ಬ್ಯಾಡಗಿ ಮೆಣಸಿನಕಾಯಿಗಳು, 4 ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿ, ಹಾಗೆ 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, 50 ml ಎಣ್ಣೆ, ಸ್ವಲ್ಪ ಅರಿಶಿಣದ ಪುಡಿ, 1 ಇಂಚಿನ ಶುಂಠಿ ತೊಗೊಂಡು ನಾವು ನೀಟಾಗಿ ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಈ ರೀತಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀವಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳುಗಳು, ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ, 2 ಟೇಬಲ್ ಸ್ಪೂನಷ್ಟು ತುಪ್ಪ, 2 ಟೇಬಲ್ ಸ್ಪೂನಷ್ಟು ಮೊಸರು. ಹಾಗೆ ನಾವು 2 ಚಿಕ್ಕ ತಟ್ಟೆಯಲ್ಲಿ ನೀವು ನೋಡ್ತಾ ಇದ್ದಲ್ಲ ಮಸಾಲ ಪದಾರ್ಥಗಳನ್ನ ತೊಗೊಂಡಿದ್ದೀವಿ. ಒಂದು ತಟ್ಟೆಯಲ್ಲಿರ್ತಕ್ಕಂಥ ಮಸಾಲ ಪದಾರ್ಥನ ನಾವು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೂ, ಮತ್ತೊಂದು ತಟ್ಟೆಯಲ್ಲಿರ್ತಕ್ಕಂಥ ಮಸಾಲ ಪದಾರ್ಥನ ನಾವು ಮಸಾಲ ರುಬ್ಕೊಳ್ಳೋದಕ್ಕೂ ಹುರಿದು ಉಪಯೋಗಿಸ್ಕೊಳ್ತೀವಿ. ಅದರ ಪ್ರಕಾರವಾಗಿ ಒಗ್ಗರಣೆಗೆ ಬೇಕಾದಂಥ ಮಸಾಲ ಪದಾರ್ಥಗಳಂದರೆ 1 ಇಂಚಿನ ಚಕ್ಕೆ, ಅರ್ಧದಷ್ಟು ಸ್ಟಾರ್ ಹೂವು, ಹಾಗೆ ಸ್ವಲ್ಪ ಕಲ್ಲುವ, 1 ಅನಾನಸ್ ಮಗ್ಗು, 2 ಲವಂಗ, 2 ಏಲಕ್ಕಿ, ಸ್ವಲ್ಪ ಸೋಂಪು ಕಾಳುಗಳು. ಹಾಗೆ ನಾವು ಮಸಾಲಾನ ರುಬ್ಕೊಳ್ಳೋದಕ್ಕೋಸ್ಕರ 1 ಇಂಚಿನ ಚಕ್ಕೆ, ಅರ್ಧ ಸ್ಟಾರ್ ಹೂವು, 2 ಏಲಕ್ಕಿ, 2 ಲವಂಗ, ಸ್ವಲ್ಪ ಸೋಂಪು ಕಾಳುಗಳು. ಇದಿಷ್ಟು ಹೋಟೆಲ್ ಸ್ಟೈಲ್ನ 100% ಟೊಮೊಟೊ ಬಾತ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈ ಪದಾರ್ಥಗಳನ್ನ ಉಪಯೋಗಿಸಿ ಈಗ ಯಾವ ರೀತಿ ಟೊಮೊಟೊ ಬಾತ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾವು ಹೋಟೆಲ್ ಸ್ಟೈಲ್ನ ಟೊಮೊಟೊ ಬಾತ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದ ನಂತರ ಅರ್ಧ ಕೆಜಿ ಅಕ್ಕಿಗೆ ನಾವು ನೀರನ್ನು ಸೇರಿಸಿ 10 ರಿಂದ 15 ನಿಮಿಷಗಳ ಕಾಲ ಹಾಗೆ ನೆನೆಸಿಡ್ತೀವಿ. ಈ ರೀತಿ ನೀರಲ್ಲಿ ಮೊದಲೇ ನಾವು ನೆನೆಸೋದ್ರಿಂದ ನಮಗೆ 4 ಲೋಟ ನೀರು ಹಾಕೋ ಜಾಗದಲ್ಲಿ 3 ಲೋಟ ನೀರು ಹಾಕಬೇಕಾಗತ್ತೆ. ಅನ್ನನೂ ಸಹ ಭಾಳ ಸಣ್ಣ ಆಗುತ್ತೆ, ರುಚಿ ಸಿಗುತ್ತೆ. ಜೊತೆಗೆ ನಾವು ಮಾಡ್ತಕ್ಕಂಥ ಟೊಮೊಟೊ ಬಾತು ಬಹಳ ಉದುದ್ರಾಗಿರುತ್ತೆ. ಓಕೆ ವೀಕ್ಷಕರೇ, ನಾವೀಗೊಂದು ಬಾಣಲಿನ ತೊಗೊಂಡಿದ್ದೀವಿ. ಸ್ಟವ್ ಹಚ್ಚೋದಕ್ಕೂ ಮೊದಲೇ ಬಾಣಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಈರುಳ್ಳಿ, ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಧನಿಯಾ ಕಾಳುಗಳು, ಜೊತೆಗೆ ನಾವು ತೊಗೊಂಡಂಥ ಮಸಾಲ ಪದಾರ್ಥಗಳು, ಇನ್ನು ನಾವು ತೊಗೊಂಡಂಥ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸಹ ಸೇರಿಸ್ಕೊಳ್ಳೋಣ. ನಾವು ಸ್ಟವ್ ಹಚ್ಕೊಳ್ಳೋಣ. ಲೋ ಫ್ಲೇಮ್ಗೆ ಇಟ್ಕೊಂಡು 4 ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ಮಸಾಲ ಪದಾರ್ಥಗಳನ್ನ. ಈಗ ಇಲ್ಲಿ ನೋಡ್ತಾ ಇರಲ್ಲ ವೀಕ್ಷಕರೇ, ನಾವು ಲೋ ಫ್ಲೇಮಲ್ಲಿ ಎಲ್ಲ ಮಸಾಲ ಪದಾರ್ಥಗಳನ್ನ ಹುರ್ಕೊಳ್ತಾ ಇದ್ದೀವಿ. ನೀವು ಸಹ ಲೋ ಫ್ಲೇಮಲ್ಲೇ 4 ರಿಂದ 5 ನಿಮಿಷ ಈ ರೀತಿ ಹುರ್ಕೊಳ್ಳಿ. ಈ ರೀತಿ ಹುರ್ಕೊಂಡಾಗ ನಿಮಗೆ ಪೇಸ್ಟ್ ಮಾಡೋದಕ್ಕೂ ಸಹ ಬಹಳ ಸೊಗಸಾಗಿರುತ್ತೆ. ಟೊಮೊಟೊ ಬಾತ್ ರುಚಿನೂ ಸಹ ಚೆನ್ನಾಗಿರುತ್ತೆ. ನಾವಿಲ್ಲಿ ಹೆಚ್ಚಿಗೆ ಖಾರ ಸೇರಿಸಿಲ್ಲ. ನಾವು ಸೇರಿಸಿರ್ತಕ್ಕಂಥ ಮಸಾಲ ಪದಾರ್ಥದಿಂದ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿಂದ ನಮಗೆ ಬೇಕಾದಷ್ಟು ಖಾರ ಸಿಗುತ್ತೆ. ಖಾರದ ವಿಚಾರವಾಗಿ ಹೇಳಬೇಕು ಅಂತಂದರೆ ಟೊಮೊಟೊ ಬಾತ್ಗೆ ಖಾರ ಸ್ವಲ್ಪ ಕಡಿಮೆ ಇದ್ರೇ ಒಳ್ಳೆಯದು. ಹೆಚ್ಚು ಖಾರ ಆದರೆ ಟೊಮೊಟೊ ಬಾತ್ ರುಚಿಸಲ್ಲ. ಆದ ಕಾರಣ ನೀವು ಖಾರನ ಮಾತ್ರ ಪರ್ಫೆಕ್ಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಈ ಮಟ್ಟದವರೆಗೂ ನೀವು ಹುರ್ಕೊಂಡ್ರೆ ಸಾಕು. ಈಗ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಇದೆಲ್ಲ ಒಂದು 5 ನಿಮಿಷಗಳ ಕಾಲ ತಣ್ಣಗಾಗೋದಕ್ಕೆ ಸಮಯ ಬೇಕಾಗುತ್ತೆ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ನಾವು ಟೊಮೊಟೊ ಬಾತ್ಗೆ ಬೇಕಾದಂಥ ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಹೀಗೆ ನಾವು ಹುರಿದಂಥ ಮಸಾಲ ಪದಾರ್ಥಗಳೆಲ್ಲ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರನ್ನು ತೊಗೊಂಡು ಮೊದಲಿಗೆ ನಾವು ತೊಗೊಂಡಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಹುರಿದಂಥ ಮಸಾಲ ಪದಾರ್ಥಗಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ನಾವು ರುಬ್ಬೋದಕ್ಕೆ ಸಹಾಯ ಆಗೋದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನೀರನ್ನು ಸೇರಿಸಾದ ನಂತರ ಈಗ ನಾವು ಇದನ್ನು ನುಣ್ಣಿಗೆ ರುಬ್ಕೊಂಬರೋಣ. ಈಗ ಇಲ್ಲಿ ನೋಡ್ತಾ ಇದ್ದಲ್ಲ ವೀಕ್ಷಕರೇ, ನಾವು ಟೊಮೊಟೊ ಬಾತಿಗೆ ಬೇಕಾದಂಥ ಮಸಾಲಾನ
ನುಣ್ಣಿಗೆ ರುಬ್ಕೊಂಡಿದ್ದೀವಿ. ಬನ್ನಿ ಈಗ ಟೊಮೊಟೊ ಬಾತಿಗೆ ಬೇಕಾದಂಥ ಒಗ್ಗರಣೆನ ಮಾಡ್ಕೊಳ್ಳೋಣ. ಈಗ ನಾವು ಒಗ್ಗರಣೆ ಮಾಡೋದಕ್ಕೋಸ್ಕರ ಸ್ಟವ್ ಮೇಲೊಂದು ಕುಕ್ಕರ್ನ ಇಟ್ಕೊಂಡಿದ್ದೀವಿ. ಜೊತೆಗೆ ಸ್ಟವ್ ಹಚ್ಕೊಳ್ತಾ ಇದ್ದೀವಿ. ಕುಕ್ಕರು ಸ್ವಲ್ಪ ಬಿಸಿ ಆಗಬೇಕು. ಈಗ ಇಲ್ಲಿ ಕುಕ್ಕರ್ ಬಿಸಿಯಾಗಿದೆ. ಬಿಸಿಯಾಗಿರ್ತಕ್ಕಂಥ ಕುಕ್ಕರ್ಗೆ ನಾವು ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಸೇರಿಸಿದ ನಂತರ ನಾವು ತುಪ್ಪನೂ ಸಹ ಸೇರಿಸ್ಕೊಳ್ಳೋಣ. ಈಗ ತುಪ್ಪ ಕರಗಿ ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿ ಆಗ್ತಾ ಇದೆ. ಈಗ ಬಿಸಿಯಾದಂಥ ಎಣ್ಣೆಗೆ ನಾವು ತೊಗೊಂಡಂಥ ಮಸಾಲ ಪದಾರ್ಥಗಳನ್ನ ಸೇರಿಸಿ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಹುರ್ಕೋಬೇಕಾಗತ್ತೆ. ತದನಂತರ ನಾವು ತೊಗೊಂಡಂಥ ಈರುಳ್ಳಿನೂ ಸಹ ಸೇರಿಸ್ಕೊಳ್ಳೋಣ. ಹಾಗೆ ಪುದೀನ ಸೊಪ್ಪನ್ನು ಸಹ ಸೇರಿಸಿ ನಾವು ಸ್ವಲ್ಪ ಹೊತ್ತು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾವು ಸೇರಿಸಿದಂಥ ಈರುಳ್ಳಿನ ನಾವು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ. ಇದನ್ನೆಲ್ಲ ನಾವು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀವಿ. ಈಗ ನಾವು ಈರುಳ್ಳಿನ 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು. ತದನಂತರ ಈಗ ನಾವು ಟೊಮೊಟೊ ಹಣ್ಣನ್ನು ಸಹ ಸೇರಿಸ್ಕೊಳ್ಳೋಣ. ಹಾಗೆ ನಾವು ಉಪ್ಪನ್ನು ಸಹ ಇದೇ ಸಂದರ್ಭದಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಉಪ್ಪನ್ನು ಸೇರಿಸೋದ್ರಿಂದ ನಿಮಗೆ ಟೊಮೊಟೊ ಚೆನ್ನಾಗಿ ಬೆಂದು ಸಾಫ್ಟ್ ಆಗುತ್ತೆ. ಈಗ ಟೊಮೊಟೊನು ಸಹ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಟೊಮೊಟೊ ಸಾಫ್ಟ್ ಆದಷ್ಟು ನಿಮಗೆ ಟೊಮೊಟೊ ಬಾತ್ ರುಚಿ ಕೊಡುತ್ತೆ. ಯಾಕೆಂದರೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿ ನಿಮಗೆ ಸ್ವಲ್ಪ ಎಣ್ಣೆ ಬಿಟ್ಕೊಡುತ್ತೆ. ಆ ರೀತಿಯಾಗಿ ಎಣ್ಣೆ ಬಿಟ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗ್ತಕ್ಕಂಥದ್ದು. ಆದ ಕಾರಣ ನಾವು ಟೊಮೊಟೊನ ಲೋ ಫ್ಲೇಮಲ್ಲೇ ಈರುಳ್ಳಿ ಜೊತೆಗೆ ಬೆರೆಸಿ 4ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ 4ರಿಂದ 5 ನಿಮಿಷಗಳ ಕಾಲ ಟೊಮೊಟೊ ಬಹಳ ಸಾಫ್ಟಾಗಿ ಬೆಂದಿದೆ. ಎಣ್ಣೆನೂ ಸಹ ಬಿಟ್ಟಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಸಂದರ್ಭದಲ್ಲಿ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಬಾತ್ನ ಮಸಾಲ ಪೇಸ್ಟ್ನು ಸಹ ಸೇರಿಸ್ಕೊಳ್ಳೋಣ. ಹಾಗೆ ನಾವು ತೊಗೊಂಡಂಥ ಹಸಿರು ಬಟಾಣಿನೂ ಸಹ ಸೇರಿಸ್ಕೊಳ್ಳೋಣ. ಜೊತೆಗೆ ನಾವು ತೊಗೊಂಡಂಥ ಮೊಸರನ್ನು ಸಹ ಸೇರಿಸ್ಕೊಳ್ಳೋಣ. ಮೊಸರನ್ನು ಸೇರಿಸಾದ ನಂತರ ನಾವು 10ರಿಂದ 15 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಟಂಥ ಅಕ್ಕಿನೂ ಸಹ ಸೇರಿಸ್ಕೊಳ್ಳೋಣ. ಈಗ ನಾವು ಅಕ್ಕಿಯನ್ನು ಸಹ ಸೇರಿಸಾದ ನಂತರ 2 ಲೋಟ ಅಕ್ಕಿಯ ಅಳತೆಗೆ ನಾವು 4 ಲೋಟ ನೀರನ್ನು ಸೇರಿಸ್ತಾ ಇಲ್ಲ, 3 ಲೋಟ ನೀರನ್ನು ಮಾತ್ರ ಸೇರಿಸ್ತಾ ಇದ್ದೀವಿ. ಮಸಾಲ ರುಬ್ಬಿದಂಥ ಜಾರ್ಗೆ 1 ಲೋಟ ನೀರನ್ನು ಸೇರಿಸಿ ಮತ್ತು ಉಳಿದಂಥ ಮಸಾಲ ಎಲ್ಲ ಕುಕ್ಕರ್ಗೆ ಸೇರೋಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ನಾವಿನ್ನು 2 ಲೋಟದಷ್ಟು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಮೊದಲೇ ಅಕ್ಕಿಯನ್ನು ನೀರಲ್ಲಿ 15 ನಿಮಿಷಗಳ ಕಾಲ ನೆನೆಸಿಟ್ಟಿದ್ರಿಂದ ನಮಗೆ 3 ಲೋಟ ನೀರು ಮಾತ್ರ ಸಾಕಾಗುತ್ತೆ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಎಲ್ಲನೂ ನಾವು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಿಲ್ಲಿ ನಾವು ಎಲ್ಲನೂ ಸಹ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಬರೋವರೆಗೂ ನಾವು ಕೂಗಿಸ್ಕೋಬೇಕಾಗುತ್ತೆ. ಈಗ ಕುಕ್ಕರ್ 2 ವಿಸಲ್ ಬಂದಾಯಿತು. ಈಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ತಣ್ಣಗಾದ ನಂತರನೇ ನಾವು ಓಪನ್ ಮಾಡಿ ನೋಡೋಣ ಯಾವ ರೀತಿ ಹೋಟೆಲ್ ಸ್ಟೈಲ್ನ ಟೊಮೊಟೊ ಬಾತು ಬಂದಿರುತ್ತೆ ಅಂತ. ಓಕೆ ವೀಕ್ಷಕರೇ, ಈಗ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಬನ್ನಿ ಲಿಡ್ ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಟೊಮೊಟೊ ಬಾತ್ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಷ್ಟು ಚೆನ್ನಾಗಿ ಮೇಲೆ ಮಸಾಲೆ ತೇಲಿದೆ ಅಂತ. ಈಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸಾಫ್ಟಾಗಿ ಅಂದರೆ ಮೃದುವಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಓಕೆ ವೀಕ್ಷಕರೇ, ಈಗ ನಾವು ಬೆರೆಸ್ಕೊಂಡಿದ್ದ ನಂತರ ನಾವೊಂದು ಸರ್ವಿಂಗ್ ಬೌಲ್ಗೆ ಟೊಮೊಟೊ ಬಾತ್ನ ಹಾಕ್ಕೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಎಷ್ಟು ಬಿಡಿಬಿಡಿಯಾಗಿ ಬಿಸಿಯಾಗಿ ಎಷ್ಟು ಚೆನ್ನಾಗಿ ಟೊಮೊಟೊ ಬಾತು ಹೋಟೆಲ್ ಸ್ಟೈಲ್ನಲ್ಲಿ ರೆಡಿಯಾಗಿದೆ ಅಂತೇಳಿ. ಹಾಗಿದ್ರೆ ನಾವು ಮಾಡಿದಂಥ ಹೋಟೆಲ್ ಸ್ಟೈಲ್ನ ಟೊಮೊಟೊ ಬಾತ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ತಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ಹೊಸ ವಿಡಿಯೋ ಜೊತೆ ಸದಾಕಾಲ ನಿಮ್ಮ ಮುಂದೆ ಇರುತ್ತೆ ಭಾಗ್ಯ ಟಿವಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.